ಆತ್ಮೀಯ ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಮಾರ್ಚ್ 11ರಿಂದ ವೈದ್ಯರ ಮುಷ್ಕರ. ಯಾಕೆ ವೈದ್ಯರ ಮುಷ್ಕರ? ಏನಿದೆ ಈ ಒಂದು ಮಾಹಿತಿ? ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ 2 ಹಂತದಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧಾರ. ಇಲ್ಲಿ ಮಾಹಿತಿ ಏನಿದೆ ಅಂದರೆ, ವೈದ್ಯರ ಒಂದು ಮುಷ್ಕರವಿದೆ. ಯಾಕೆ ಮುಷ್ಕರ? ಖಾಲಿ ಹುದ್ದೆ ಭರ್ತಿಗೆ ಕ್ರಮ ವಹಿಸಬೇಕು ಅಂತ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ವೈದ್ಯರಿಗೆ ನೀಡುವಂತಹ ಸಂಬಳದಲ್ಲಿ ಏರಿಕೆ ಮಾಡಬೇಕು ಹಾಗೂ ತಾರತಮ್ಯ ಆಗ್ತಾ ಇದೆ. ನಮಗೆ ಯಾವುದೇ ರೀತಿಯಾದಂಥ ಸಂಬಳ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ನಿಟ್ಟಿನಲ್ಲಿ ಕರೆಕ್ಟಾದಂಥ ಒಂದು ಚೌಕಟ್ಟಿನಲ್ಲಿ ನೀಡ್ತಾ ಇಲ್ಲ. ಹಾಗಾಗಿ ಮಾರ್ಚ್ 11ರಿಂದ ವೈದ್ಯರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಬೇಡಿಕೆಗಳು ಏನಂದರೆ, ಪ್ರಮುಖವಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಎಲ್ಲ ವೈದ್ಯರಿಗೆ ಅವರ ಬಹುಮುಖ್ಯವಾದಂತಹ ತಮ್ಮ ವೇತನಗಳ ಹೆಚ್ಚಳ ಮಾಡಬೇಕು ಸರ್ಕಾರ. ಹಾಗೂ ಅವರ ಸುರಕ್ಷತೆ ಕ್ರಮಕ್ಕಾಗಿ ಕೆಲವೊಂದಿಷ್ಟು ಪ್ರಮುಖ ಹೆಜ್ಜೆಗಳು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು. ಈ ಎಲ್ಲ ಬೇಡಿಕೆಗೆ ಸಂಬಂಧಿಸಿದಂತೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಕರ್ನಾಟಕ ರಾಜ್ಯ ವೈದ್ಯರು ಇಲ್ಲಿ ಮುಷ್ಕರಕ್ಕೆ ಸಂಬಂಧಿಸಿದಂತೆ ಮೌನ ಮುರಿದಿದ್ದಾರೆ. ಯಾಕಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಸೆಷನ್ ನಡೀತಾ ಇದೆ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ನಡೀತಾ ಇರೋದರಿಂದಾಗಿ ಈಗ ಸಿಹಿ ಇಲ್ಲಿ ಬಹಳಷ್ಟು ಈ ಅವಕಾಶವನ್ನು ಉಪಯೋಗಿಸಿ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ರೆ ಬೇಡಿಕೆ ಈಡೇರಬಹುದು ಅಂತ ವೈದ್ಯರು ಇಲ್ಲಿ ತಮ್ಮ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಮಾರ್ಚ್ 11ರಿಂದ ವೈದ್ಯರ ಮುಷ್ಕರ ಇದೆ. ಯಾರೆಲ್ಲ ಬೆಂಬಲ ಇದೆ ದಯವಿಟ್ಟು ತಮ್ಮ ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ.